ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ RRB ಗ್ರೂಪ್ ಡಿ ಎಕ್ಸಾಮ್ನ ಬರೆದಿದ್ದರೆ 2025ರಲ್ಲಿ ನಡೆದಂತಹ RRB ಗ್ರೂಪ್ ಡಿ ಪರೀಕ್ಷೆಯನ್ನು ಬರೆದಿದ್ದರೆ ನಿಮಗೆ ಅಮೌಂಟು ರಿಫಂಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಜನರಲ್ಲು ಮತ್ತು ಅದರ್ಸ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ನೋಡಿ, 500 ರೂಪಾಯಿ ಎಕ್ಸಾಮ್ ಫೀನ ಕಟ್ಟಿರ್ತೀರಿ. ಹಾಗೆ SC/ST ವುಮನ್ ಕ್ಯಾಂಡಿಡೇಟ್ಸು 250 ರೂಪಾಯಿ ಎಕ್ಸಾಮ್ ಫೀನ ತುಂಬಿರ್ತೀರ, ಹೌದಾ? ಅದನ್ನು ನಿಮಗೆ ವಾಪಸ್ ಮತ್ತೆ ರಿಫಂಡ್ ಮಾಡ್ತೀವಿ ಅಂತ ಹೇಳಿದರು, ಹೌದಲ್ವಾ? ಒಂದಿಷ್ಟು ಜನದ್ದು ಆಗಿದೆ, ಒಂದಿಷ್ಟು ಜನದ್ದು ಆಗಿಲ್ಲ, ಹೌದಲ್ವಾ? ಅಮೌಂಟು ರಿಫಂಡ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವರ್ಷ 2026ರಲ್ಲಿ ಯಾರ್ಯಾರು ಯಾವುದು RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನಮ್ಮಲ್ಲಿ ಆನ್ಲೈನ್ ಕೋರ್ಸ್ ಇದೆ, RRB ಗ್ರೂಪ್ ಡಿ ಆನ್ಲೈನ್ ಕೋರ್ಸ್ ಅಂತ. ಅದರಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ಸು ಮತ್ತು ಜನರಲ್ ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗ್ ಕಂಪ್ಲೀಟ್ ಸಿಲೆಬಸ್ ಕ್ಲಾಸ್ ಇರುತ್ತೆ. ಕೇವಲ 999 ರೂಪಾಯಿಗೆ. ಅದರ ಜೊತೆಗೆ PDF ನೋಟ್ಸು, ಕ್ವಶನ್ ಪೇಪರ್ಸ್ ಸಿಗುತ್ತೆ. ಅದೇ ಥರ RRB ಗ್ರೂಪ್ ಡಿ ಹುದ್ದೆಗಳಿಗಾಗಿ ನಮ್ಮಲ್ಲಿ PDF ನೋಟ್ಸ್ ಇದ್ದಾವೆ, ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಹಾಗೆ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಈ ಆನ್ಲೈನ್ ಕೋರ್ಸು ಅಥವಾ ಕ್ವಶನ್ ಪೇಪರ್ಸ್ಗಳು ಅಥವಾ GK ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಯಾರ್ಯಾರು 2025ರಲ್ಲಿ RRB ಗ್ರೂಪ್ ಡಿ ಪರೀಕ್ಷೆಯನ್ನು ನಡೀತು ನೋಡಿ, ಅವರಿಗೆಲ್ಲರಿಗೂ ಸಹ ಅಮೌಂಟ್ ಆಲ್ರೆಡಿ ಜಮಾ ಆಗಿದೆ, ಹೌದಾ? ಅಂದರೆ ಕ್ರೆಡಿಟ್ ಆಗಿದೆ. ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ನೆಫ್ಟ್ SBIN ಅಂತ ಬಂದು ಇಲ್ಲಿ RRB ಲೆವೆಲ್ 1 ಅಂತ ಬರುತ್ತೆ. ಈ ಥರ ಬಂದಿದ್ದರೆ ಅದು RRB. ಇದು ಒಟ್ಟು 397 ರೂಪಾಯಿ ಬಂದಿದೆ, ಹೌದಲ್ವಾ? ಅಂದರೆ 500 ರೂಪಾಯಿ ನಿಮ್ಮ ಎಕ್ಸಾಮ್ ಫೀ ಇತ್ತು, ಅದರಲ್ಲಿ 400 ರೂಪಾಯಿ ನಿಮಗೆ ರಿಫಂಡ್ ಮಾಡ್ತೀವಿ ಅಂತ ಅಪ್ಲಿಕೇಶನ್ ಹಾಕುವಾಗ ಹೇಳಿದರು. ಆ 400 ರೂಪಾಯಿ GST ಕಟ್ಟಾಗಿ ಟೋಟಲ್ ಆಗಿ 397 ರೂಪಾಯಿ ನಿಮ್ಮದು ಜಮಾ ಆಗಿದೆ. ಹಾಗೆ ನೀವೇನಾದರೂ SC/ST ವುಮನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 247 ರೂಪಾಯಿ ಬರುತ್ತೆ, ಹೌದಾ? ಇಷ್ಟು ನಿಮ್ಮ ಅಮೌಂಟು ಜಮಾ ಆಗಿರುತ್ತೆ. ಇವಾಗ ಒಂದಿಷ್ಟು ಜನರದ್ದು ಅಮೌಂಟು ಇನ್ನೂ ಕ್ರೆಡಿಟ್ ಆಗಿಲ್ಲ, ಹೌದಾ? ಕ್ರೆಡಿಟ್ ಆಗಿರ್ಬೋದು, ಆದರೆ ಯಾವ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅನ್ನೋದು ಯಾವ ಥರ ತಿಳ್ಕೊಬೇಕು ಅನ್ನೋದು ಒಂದು ಸ್ವಲ್ಪ ಡೌಟ್ ಇರುತ್ತೆ. ಅದಕ್ಕೆ ನಿಮ್ಮದು RRB ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕುವಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ, ಆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನೀವು ಕೊಟ್ಟಿರ್ತೀರ. ಆ ಅಪ್ಲಿಕೇಶನ್ ಫಾರ್ಮ್ನ ನೋಡ್ತಾ ಬನ್ನಿ, ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಫೀ ಅಂತ ಒಂದು ಆಪ್ಷನ್ ಇರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಫೀ ಅಂತ. ಅದರಲ್ಲಿ ನೋಡ್ತಾ ಇದ್ದೀರಾ ಬ್ಯಾಂಕ್ ನೇಮು IDFC ಫಸ್ಟ್ ಬ್ಯಾಂಕ್ ಅಂತ. ಇಲ್ಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತೆ, ಅಕೌಂಟ್ ನಂಬರು, ಹಾಗೆ IFSC ಕೋಡ್ ಇರುತ್ತೆ. ಇದರಲ್ಲಿ ಯಾವ ಬ್ಯಾಂಕ್ ಕೊಟ್ಟಿರ್ತೀರ ನೋಡಿ, ಆ ಬ್ಯಾಂಕ್ಗೆ ನಿಮ್ಮದು ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಅಕೌಂಟಿಗೆ ಕ್ರೆಡಿಟ್ ಆಗಲ್ಲ. ಹಾಗೆ ಒಂದು ವೇಳೆ ಕ್ರೆಡಿಟ್ ಆಗಲಿಲ್ಲ ಅಂದರೆ, ಅಥವಾ ನಮ್ಮದು ಈ ಅಪ್ಲಿಕೇಶನ್ ಇದನ್ನು ಏನೋ ಬ್ಯಾಂಕ್ ಡೀಟೇಲ್ಸ್ನ ಯಾವ ಥರ ನೋಡಬೇಕು ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಇರಲಿಲ್ಲ ಅಂದರೆ ಏನು ಮಾಡೋದು? ಜಸ್ಟ್ ನನಗೆ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ, ನಾನು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಒಂದಿಷ್ಟು ಜನರದ್ದು ಈ ಥರ ಬ್ಯಾಂಕ್ ಡೀಟೇಲ್ಸ್ನು ಕೊಟ್ಟಿದ್ದೀವಿ, ಅಕೌಂಟ್ ನಂಬರು ಎಲ್ಲ ಕೊಟ್ಟಿದ್ದೀವಿ, ಆದರೂ ಸಹ ಅಮೌಂಟ್ ಜಮಾ ಆಗಿರಲ್ಲ, ಹೌದಾ? ಅಮೌಂಟು ಕ್ರೆಡಿಟ್ ಆಗಿರಲ್ಲ. ಅವ್ರು ಏನು ಮಾಡಬೇಕು ಅಂದರೆ ನಿಮ್ಮದು ಬ್ಯಾಂಕ್ ಸೀಡಿಂಗ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಅಂದರೆ ಆಧಾರ್ ಸೀಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಧಾರ್ ಸೀಡಿಂಗ್ ಅಂದರೆ ಆಧಾರ್ ಕಾರ್ಡಿಗೂ ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಲಿಂಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದರೆ ಮಾತ್ರ, ಅಂದ್ರೇನು, ನಿಮ್ಮ ಆಧಾರ್ ಕಾರ್ಡಿಗೆ ಪ್ಲಸ್ ಬ್ಯಾಂಕ್ ಅಕೌಂಟು 2 ಲಿಂಕ್ ಇರಬೇಕು. ಲಿಂಕ್ ಇದ್ದರೆ ಮಾತ್ರ ನಿಮ್ಮದು ಅಮೌಂಟ್ ಬರುತ್ತೆ. ಒಂದು ವೇಳೆ ನಿಮ್ಮದು ಅಮೌಂಟ್ನೂ ಬಂದಿಲ್ಲ, ನಾನು ಎಲ್ಲ ಈ ಥರ ಬ್ಯಾಂಕ್ ಡೀಟೇಲ್ಸ್ನೂ ಕೊಟ್ಟಿದ್ದೀನಿ, ಅಮೌಂಟ್ ಇನ್ನೂ ಬಂದಿಲ್ಲ ಅಂದರೆ ಏನಾಗಿರುತ್ತೆ, ಒಂದೇ ಪ್ರಾಬ್ಲಮ್ಮು, ಬ್ಯಾಂಕ್ ಸೀಡಿಂಗ್ ಅಥವಾ ಆಧಾರ್ ಸೀಡಿಂಗ್ ಆಗಿರಲ್ಲ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ನಾವು ಯಾವ ಥರ ಮಾಡ್ಕೋಬೇಕು ಅದನ್ನು ಸಹ ನಾನು ಹೇಳ್ಕೊಡ್ತೀನಿ. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ಹೌದಾ? ಇದು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋದ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.